ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಗ್ರಾಮಾಂತರ ಭಾಗಗಳಲ್ಲಿ ಸ್ಥಾಪನೆಯನ್ನ ಮಾಡುವುದರಿಂದ ತಲಾ ಆದಾಯ ಹಾಗೂ ಆರ್ಥಿಕ ಆದಾಯ ಕುಟುಂಬಗಳಲ್ಲಿ ಹೆಚ್ಚಾಗುತ್ತದೆ ಎಂದು ಶಾಸಕ ಎಸ್.ಆರ್. ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ನೂತನವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಕಾರ ಸಂಘಗಳು ನಿರ್ಮಾಣವಾಗುವುದರಿಂದ ಆರ್ಥಿಕವಾಗಿ ಅಭಿವೃದ್ಧಿ ಆಗುವುದೇ ಅಲ್ಲದೆ ನಿಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೂ ಕೂಡ ಹೆಚ್ಚಿನ ಅನುಕೂಲ ಉಂಟಾಗುತ್ತದೆ ಎಂದು ತಿಳಿಸಿದರು. ಈ ಬಿಸ್ನೆಸ್ಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕಾಗುತ್ತೆ, ಉಪಕಸಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕಾಗುತ್ತೆ. ನನಗೆ ಇದರ ಅನುಭವ ಹೆಂಗಾಯ್ತಂದ್ರೆ, ನಮ್ಮ ಸಣ್ಣ ಊರಲ್ಲಿ ಅವತ್ತು ಉಳಿಕಟ್ಟೆ ದೊಡ್ಡೂರು, ಅಲ್ಲಿ ಡೈರಿ ಅವರಿಗೆ ಆರ್ಥಿಕವಾಗಿ ಶಕ್ತಿ ಬರ್ತಕ್ಕಂಥದ್ದು ಆಗುತ್ತೆ. ಇದರಿಂದ ಡೈರಿ ಉದ್ಯಮ ಬೆಳೆಯೋದ್ರ ಜೊತೆಯಲ್ಲಿ ಆದಾಯವೂ ಕೂಡ, ವ್ಯಕ್ತಿಗತ ಆದಾಯವೂ ಕೂಡ ಜಾಸ್ತಿಯಾಗಿ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಡೈರಿ ಅವಕಾಶ ಮಾಡಿಕೊಡುತ್ತಿರ್ತಕ್ಕಂಥದ್ದು ನನಗೆ ಅನುಭವ ಇರಲಿಲ್ಲ. ಯಾಕಂದ್ರೆ ನಾನು ಈ ರಂಗದಲ್ಲಿ ಇರಲಿಲ್ಲ. ಈ ಸರಿ ಯಾಕೆ ಬಂದೋ ಗೊತ್ತಿಲ್ಲ, ಇರ್ತೀವೋ ಮುಂದೆ ಹೋಗ್ತೀವೋ ಗೊತ್ತಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ಯಾರೇ ಕೇಳಿದ್ರು ಕೂಡ ಡೈರಿ ಮಾಡ್ಕೊಡ್ತೀವಿ. ಯಾಕಂದ್ರೆ ಅಲ್ಲೊಂದು ಊರಲ್ಲಿ ಡೈರಿ ಆಯ್ತು ಅಂತಂದ್ರೆ ಆ ಉದ್ಯಮದಲ್ಲಿ ಕೆಲಸ ಇದ್ದವರು ಮತ್ತೊಬ್ರು ಅದಕ್ಕೆ ಉದ್ಯಮದಲ್ಲಿ ತೊಡಗಿಸ್ಕೊಂಡ್ರೆ ಬಹುಶಃ ಅವರು ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದನ್ನೇ ಮಾಡಿಕೊಡ್ಬೇಕು. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ನಾನು ನಿರ್ದೇಶಕಿಯಾದ ಮೇಲೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಎಂಬ ಹಿನ್ನೆಲೆಯಲ್ಲಿ ಸುಮಾರು 100 ಹಾಲು ಉತ್ಪಾದಕರ ಮಹಿಳಾ ಸಂಘಗಳನ್ನ ಮಾಡಬೇಕು ಎಂದು ನಿಶ್ಚಯ ಮಾಡಿದ್ದೇನೆ ಎಂದು ತಿಳಿಸಿದರು. ಸಿಗುತ್ತೆ ನಿಮಗೆ ಅಂದ್ರೆ ನಮ್ಮ ಸಂಘದಿಂದ ಪ್ರತಿ ಹಾಲು ಉತ್ಪಾದಕರು ಯಾರ್ಯಾವ ಶೇರ್ ಇದೆ ನಿಮಗೆ ಅವರಿಗೆಲ್ಲ ನಾವು ನಮ್ಮ ಒಕ್ಕೂಟದಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಕೊಡ್ತೀವಿ. ಆದರೆ ನಾವು ಕೊಡೋ ಬೆನಿಫಿಟ್ಸ್ ಯಾವೇ ಬೇರೆ ಪ್ರೈವೇಟ್ ಡೈರಿಗಳಿಂದ ಕೊಡೋಕೆ ಸಾಧ್ಯನೇ ಇಲ್ಲ. ನಮ್ಮ ಒಕ್ಕೂಟದಲ್ಲಿ ಫಸ್ಟ್ಗೆ ನಮ್ಮ ಕಾಮಧೇನುಗಳು ಹುಷಾರಿಲ್ಲ ಅಂದ್ರೆ ನೀವು ಬೆಳಗ್ಗೆನೆ 6 ಗಂಟೆಗೆ ನೀವು ಯಾವಾಗ ಹಾಲಾಗಕ್ಕೆ ಬರ್ತೀರಿ ಅವಾಗ ಒಂದು 60 ರೂಪಾಯಿ ಕೊಟ್ಟು ಟೋಕನ್ ಬರ್ಸ್ಬಿಟ್ರೆ ಸಂಜೆ ಒಳಗಡೆ ಡಾಕ್ಟರ್ಸ್ ಬರ್ತಾರೆ, ನೋಡ್ತಾರೆ, ಫ್ರೀಯಾಗಿ ಮೆಡಿಸಿನ್ಸ್ ಕೊಡ್ತಾರೆ. 1000 ರೂಪಾಯಲ್ಲಿ 2000 ರೂಪಾಯಲ್ಲಿ ಎಷ್ಟಾದ್ರೂ ಇಲ್ಲಿ ಅದು ನಮ್ಮ ಒಕ್ಕೂಟದ ಜವಾಬ್ದಾರಿ. ನಾವು ನಿಮಗೆ ಫ್ರೀ ಮೆಡಿಸಿನ್ಸ್ ಕೊಡ್ತೀವಿ. ಆಗಲೇ ಒಂದು ಸಂಘ ಆಗಿ ಮುಚ್ಚೋದಿತ್ತು, ಈಗ ಹೊಸ ಸಂಘ ಶುರುವಾಗಿದೆ. ಅದೇ ದೊಡ್ಡ ವಿಚಾರ ಅಲ್ಲ. ಆದರೆ ಇಡೀ ತಾಲೂಕಲ್ಲಿ ಯುವಕರ ಪಡೆ ಇರುವಂಥದ್ದು ಕಡಬದಲ್ಲಿ ಮಾತ್ರ. ಅದನ್ನೆಲ್ಲ ಒಬ್ಬರೇ ದೊಡ್ಡಗೌಡರು ಎಲ್ಲರೂ ಬರೀ ಯುವಕರು, ಬಹಳ ಉತ್ಸಾಹಿ ಯುವಕರೇ ಎಲ್ಲ ಸೇರಿ ಈ ಸಂಘ ಮಾಡಿರುವಂಥದ್ದು. ಬಹುಶಃ ನಾನು ಅನ್ಕೊಂತೀನಿ ನಿಮ್ಮ ಉತ್ಸಾಹ ಮತ್ತು ಎಲ್ಲ ಯುವಕರ ಪಡೆ ಇರೋದ್ರಿಂದ ಈ ತಾಲೂಕಲ್ಲಿ ಈ ಸಂಘ ಮುಂದಿನ ದಿನಗಳಲ್ಲಿ ಫಸ್ಟ್ ಪ್ಲೇಸಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ದರ್ಶನ್ ಮಾತನಾಡಿ, ಕಡಬಾದಂತಹ ಭಾಗಗಳಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ನೀಡಿರುವುದರಿಂದ ಹೋಬಳಿ ಮಟ್ಟದಲ್ಲಿರುವಂತಹ ಭಾಗಗಳಿಗೆ ಹೆಚ್ಚಿನ ರೀತಿ ಅನುಕೂಲವಾಗುತ್ತದೆ. ಈ ಕೆಲಸವನ್ನ ಮಾಡಿಕೊಟ್ಟಿರುವಂತಹ ಶಾಸಕರಿಗೆ ಹಾಗೂ ತುಮಲ್ ನಿರ್ದೇಶಕರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ನಿರ್ದೇಶಕರು ಭಾರತಕ್ಕವರು ಸಪೋರ್ಟ್ ಮಾಡಿದ್ರು. ನಮ್ಮೂರವ್ರು ಯಾರಲ್ಲ, ಬೇರೆಯವರು ಕಿಡಿಗೇಡಿಗಳು ಬಂದ್ಬಿಟ್ಟು ನಮಗೆ ತೊಂದರೆ ಕೊಡ್ತಿದ್ರು. ನಮ್ಮೂರ್ನವ್ರು ಪಾಪ ಎಲ್ಲ ಸಹಕಾರ ಮಾಡ್ತಿದ್ರು, ಬೇರೆ ಊರಿನವರು ಸಿಕ್ಕಾಪಟ್ಟೆ ತೊಂದರೆ ಕೊಟ್ರು. ಆದ್ರೂ ಅದನ್ನೇನು ಲೆಕ್ಕಿಸದೆ ಭಾರತಕ್ಕ ಆಗ್ಲಿ ವಾಸನ ಆಗ್ಲಿ ಇಬ್ರು ನಮ್ಗೆ ಸಪೋರ್ಟ್ ಮಾಡಿ ಡೈರಿ ಮಾಡ್ಕೊಡ್ಲಿಕ್ಕೆ ನಮ್ಮ ಊರಿನ ರೈತರ ಕಡೆಯಿಂದ ನಮ್ಮೆಲ್ಲ ಜನಗಳ ಕಡೆಯಿಂದ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಹಲವು ಮುಖಂಡರುಗಳು, ಕಾರ್ಯಕರ್ತರು, ನಿರ್ದೇಶಕರುಗಳು ಭಾಗಿಯಾಗಿದ್ದರು. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.